ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಹಂಡಾಗಿನೋ ನೀಟ್ ವಿದ್ಯಾರ್ಥಿಗಳಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕುರಿತು ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳ್ತಿದ್ದೀನಿ ನೋಡಿ, ಮತ್ತೆ ಬಂದು ನೀವು ಕಮೆಂಟ್ಸ್ ಅನ್ನ ಮಾಡಬೇಡಿ. ಸುಮ್ಮನೆ ಒಂದು ತಮ್ನೈಲ್ ಎಲ್ಲ ಹಾಕಿರ್ತೀರಾ, ಇನ್ಫಾರ್ಮೇಶನ್ ಏನು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಈ ವಿಡಿಯೋದು ಏನ್ ಇನ್ಫಾರ್ಮೇಶನ್ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತೀನಿ ನೋಡಿ. ಮೊದಲಿಗೆ ಸಾಕಷ್ಟು ಸ್ಟೂಡೆಂಟ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಕಾಲೇಜಸ್ ಅನ್ನ ಹ್ಯಾಡ್ ಮಾಡ್ಬೋದಾ ಇಲ್ವಾ ಅಂತ ಕೇಳ್ತಿದ್ರೆ. ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಏನಾದ್ರು ಸೀಟ್ ಅಲರ್ಟ್ ಆಗಿಲ್ಲ ಅಂತಂದ್ರೆ ನಮಗೆ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಅಲ್ಲೂ ಆಗೋದಿಲ್ವಾ, ಇಲ್ಲ ಅಂತಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಸೀಟು ನಮಗೆ ಫಸ್ಟ್ ರೌಂಡ್ ಅಲ್ಲಿ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದು ಎಷ್ಟು ದಿನ ಇನ್ನು ಟೈಮ್ ಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಸೊ ಈಗಾಗಲೇ ಇದರ ಒಂದು ಇನ್ಫಾರ್ಮೇಶನ್ ಬಗ್ಗೆ ನಿಮಗೆ ಗೊತ್ತಿದ್ರೆ ಈ ವಿಡಿಯೋ ನೋಡುವಂತ ಅವಶ್ಯಕತೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಇರೋದಿಲ್ಲ. ಬಟ್ ನಿಮ್ಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ಅಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಸಹ ಮರಿದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ತಿದ್ರೆ ಸಾಕಷ್ಟು ವಿಡಿಯೋಸ್ ಅನ್ನ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಹೇಳ್ತಿದ್ದೀನಿ ನೋಡಿ, ನಿಮ್ಗೆ 26ನೇ ತಾರೀಕು ಒಳಗಡೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗಾದ್ರೂ ಸಹ ಬರ್ಬೋದು. ಯಾಕಂತ ಅಂದ್ರೆ 26ನೇ ತಾರೀಕು ನಿಮ್ಗೆ ಮಧ್ಯಾಹ್ನದ ಮೇಲೆ ಯಾವಾಗಾದ್ರೂ ಬರ್ಬೋದು, ಇಲ್ಲ ಅಂತಂದ್ರೆ ಇವತ್ತು ನೈಟ್ ಬಂದ್ರೂ ಸಹ ನಾವು ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಯಾಕಂತಂದ್ರೆ 22ನೇ ತಾರೀಕಿಗೆ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಏನ್ ಟೈಮ್ ಕೊಟ್ಟಿದ್ರು, ಏನ್ ಲಿಂಕ್ ಕೊಟ್ಟಿದ್ರು, ಆ ಲಿಂಕ್ ಕ್ಲೋಸ್ ಆಗಿದೆ. ಅಲ್ಲಿಂದ 3 days ಆಗಿದ್ದ ಆದ್ಮೇಲೆ ಒಂದು ರಿಸಲ್ಟ್ ಆದ್ರೆ ಅನೌನ್ಸ್ ಆಗುವಂತದ್ದು. ಸೊ ಹಾಗಾಗಿ ರಿಸಲ್ಟ್ ಯಾವಾಗಾದ್ರೂ ಅನೌನ್ಸ್ ಆಗ್ಬೋದು. ಬಟ್ ಒನ್ಸ್ ಅನೌನ್ಸ್ ಆಗಿದ್ದ ಆದ್ಮೇಲೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಾವು ಕಾಲೇಜಸ್ ಅನ್ನ ಹ್ಯಾಡ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಯಾಕಂತ ಅಂದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಒಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ ಅನ್ನ ಮಿಸ್ ಮಾಡಿದಾರ ಹ್ಯಾಡ್ ಮಾಡೋದು. ಇನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಪ್ಡೇಟ್ ಮಾಡೋದಕ್ಕೆ ಆಗಿಲ್ಲ, ಟೈಮ್ ಸಾಲಿಲ್ಲ ಅಂತ ಕೇಳ್ತಿದ್ದಾರೆ. ಅಂಡ್ ಇನ್ನೊಂದು, ನಾನು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಮುಂಚೆ ಏನು ಆಪ್ಷನ್ ಎಂಟ್ರಿ ಕೊಟ್ಟಿದ್ರು ಆ ಒಂದು ಆಪ್ಷನ್ ಎಂಟ್ರಿ ನಾನು ಮಾಡೇ ಇಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನಾನು ಕಾಲೇಜಸ್ ಅನ್ನ ಹ್ಯಾಡ್ ಮಾಡಬಹುದು, ಫೀಸ್ ಅನ್ನ ಪೇ ಮಾಡ್ಕೊಂಡು ಅಂತ ಕೇಳ್ತಿದ್ದಾರೆ. ಸೊ ನೀವು ಫೀಸ್ ಅನ್ನ ಪೇ ಮಾಡ್ಕೊಂಡು ಒಂದು ಮಾಡ್ಕೋಬಹುದು. ಓಕೆನಾ? ಯಾರಾದ್ರೆ ಫೀಸ್ ಪೇ ಮಾಡಿಲ್ವೋ ಅಂತ ಸ್ಟೂಡೆಂಟ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋಬಹುದು ಆಗಿರುತ್ತೆ. ಅಂಡ್ ಈಗಾಗಲೇ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರೆ ಇಂತಹ ಸ್ಟೂಡೆಂಟ್ಸ್ ನೀವು ಮತ್ತೆ ಫೀಸ್ ಪೇ ಮಾಡುವಂತ ಅವಶ್ಯಕತೆ ಆದ್ರೆ ಇರೋದಿಲ್ಲ. ನೀವು ಕಾಲೇಜಸ್ ಅನ್ನ ಹ್ಯಾಡ್ ಆದ್ರೆ ಮಾಡ್ಕೋಬಹುದು. ಓಕೆನಾ? ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಯಾರೆಲ್ಲ ಕಾಲೇಜಸ್ ಅನ್ನ ಹ್ಯಾಡ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಮಾಡಿಫೈ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ನೀವು 100% ಆಗಿ ಒಂದು ಕಾಲೇಜಸ್ ಅನ್ನ ಹ್ಯಾಡ್, ಡಿಲೀಟ್, ಮಾಡಿಫೈ ಈ ರೀತಿ ಆದ್ರೆ ಮಾಡ್ಕೋಬಹುದು ಆಗಿರುತ್ತೆ. ಯಾಕಂತಂದ್ರೆ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಮುಂಚೆ ನೀವು ಮೊನ್ನೆ ಏನು ಆಪ್ಷನ್ ಎಂಟ್ರಿ ಮಾಡಿದೀರಾ ಅದೇ ತರ ಇರುತ್ತೆ, ನೀವು ಮಾಡ್ಕೋಬಹುದು. ಬಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ 3 days ಏನ್ ಟೈಮ್ ಅನ್ನ ಕೊಡ್ತಾರೆ, ಆ ಒಂದು 3 days ಟೈಮ್ ಅಲ್ಲೇ ನೀವು ಆಪ್ಷನ್ ಎಂಟ್ರಿಯನ್ನ ಎಷ್ಟು ಕಾಲೇಜಸ್ ಬೇಕೋ ಹ್ಯಾಡ್ ಮಾಡ್ಕೊಳ್ಳಿ, ಏನೇನೆಲ್ಲ ಚೇಂಜಸ್ ಅನ್ನ ಮಾಡಬೇಕು ಮಾಡ್ಕೊಳ್ಳಿ. ಯಾಕಂತಂದ್ರೆ ಫರ್ದರ್ ರೌಂಡ್ಸ್ ಅಲ್ಲಿ ನಿಮ್ಗೆ ಕಾಲೇಜಸ್ ಅನ್ನ ಹ್ಯಾಡ್ ಮಾಡೋ ಆಪ್ಷನ್ ಆದ್ರೆ ಇರೋದಿಲ್ಲ. ಓಕೆನಾ? ಅಂಡ್ ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಈಗ ಬರುವಂತಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಏನಾದ್ರು ನನಗೆ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಹಾಗಂತ ಹೇಳ್ಬಿಟ್ಟು ನನಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲೂ ಸೀಟ್ ಆದ್ರೆ ಅಲರ್ಟ್ ಆಗೋದಿಲ್ವಾ ಅಂತ ಕೇಳ್ತಿದ್ದಾರೆ. ನೋಡಿ, ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗ ನೀವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಯಾವುದೇ ತರದ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದ್ರೆ ನಿಮ್ಮ ಮೈಂಡಿಗೆ ಏನ್ ಬರಬೇಕು ಅಂತ ಅಂದ್ರೆ, ನಾನೆಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡಿದೀನಿ, ಇನ್ನೂ ಸಹ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಹ್ಯಾಡ್ ಮಾಡಬೇಕು, ನನ್ನ ಒಂದು ರ್ಯಾಂಕಿಂಗ್ ತಕ್ಕಂತಿರುವಂತಹ ಕಾಲೇಜಸ್ ಅನ್ನ ನಾನು ಆಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮೈಂಡಿಗೆ ಬಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ 3 days ಏನ್ ಟೈಮ್ ಕೊಡ್ತಾರೆ, ಆ 3 days ಟೈಮ್ ಕೊಟ್ಟಾಗ ನೀವು ಲಾಸ್ಟ್ ಇಯರ್ ಕಟ್ ಆಫ್ಸ್ ಅನ್ನ ನೋಡ್ಕೊಂಡು ಈ ವರ್ಷ ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ಬರುವಂತಹ ಕಟ್ ಆಫ್ ಅನ್ನ ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಹ್ಯಾಡ್ ಮಾಡಿದಿರಾ ಅಂತ ಅಂದ್ರೆ ಆಗ ನಿಮಗೆ 100% ಆಗಿ ಫಸ್ಟ್ ರೌಂಡ್ ಅಲ್ಲಿ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಆದ್ರೆ ನಿಮಗೆ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ. ಅದನ್ನ ಬಿಟ್ಟು ಈಗ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲರ್ಟ್ ಆಗೋದಿಲ್ಲ. ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಒಂದು 3 days ಟೈಮ್ ಕೊಡ್ತಾರೆ. 3 days ಟೈಮ್ ಕೊಟ್ಟಾಗ ನೀವೇನು ಸಹ ಆಪ್ಷನ್ ಎಂಟ್ರಿ ಮಾಡೇ ಇಲ್ಲ, ನೀವೇನು ಚೇಂಜಸ್ ಮಾಡಿಲ್ಲ ಅಂತಂದ್ರೆ ಮತ್ತೆ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಗದೇ ಇರುವಂತಹ ಚಾನ್ಸಸ್ ತುಂಬಾನೇ ಇದೆ. ಓಕೆನಾ? ಸೊ ಇದೊಂದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ನಿಮಗೆ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಹಂಗೆ ಬಿಟ್ಟಿದ್ದೀರಾ ಅಂತಂದ್ರೆ ಮತ್ತೇನು ಸಹ ಸೀಟ್ ಅಲರ್ಟ್ ಆಗದೆ ಇರಬಹುದು. ಬಟ್ ನೀವು ಚೇಂಜಸ್ ಮಾಡಿದಿರಾ, ಇನ್ನೂ ಹೆಚ್ಚಿಗೆ ಕಾಲೇಜಸ್ ಅನ್ನ ಹ್ಯಾಡ್ ಮಾಡಿದಿರಾ ಅಂತ ಅಂದ್ರೆ ನಿಮಗೆ ಸೀಟ್ ಆದ್ರೆ 100% ಆಗಿ ಸಿಗುತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ ಸಾಕಷ್ಟು ಸ್ಟೂಡೆಂಟ್ಸ್, ಸರ್ ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನನಗೆ ಬೇಕಿರುವಂತಹ ಕಾಲೇಜ್ ಸಿಕ್ತು ಅಂತ ಅನ್ಕೊಳ್ಳಿ, ಆಗ ನನಗೆ ಅದೇ ಒಂದು ಸೀಟ್ ಬೇಕಿದ್ರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಸಿಂಪಲ್ ಇಷ್ಟೇ. ಈಗ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾವುದೋ ಒಂದು ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ, ನಿಮ್ಮ ಒಂದು ಮೈಂಡಿಗೆ ಏನ್ ಬರುತ್ತೆ ಅಂತಂದ್ರೆ ನನಗೆ ಇದೇ ಒಂದು ಸೀಟ್ ಸಿಕ್ಕಿದ್ರೆ ಸಾಕು ಅನ್ನೋಂಥ ಸ್ಟೂಡೆಂಟ್ಸ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ತರದ ಚೇಂಜಸ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. ಅಂದ್ರೆ ನಿಮ್ಗೆ ಕೆಳಗಡೆ ಬೇಕಿದ್ರೆ ಕಾಲೇಜಸ್ ಅನ್ನ ಹ್ಯಾಡ್ ಮಾಡ್ಕೊಳ್ಳಿ. ಈಗ ಏನೊಂದು ಕಾಲೇಜ್ ಆದ್ರೆ ಅಲರ್ಟ್ ಆಗಿದೆಯೋ ಅದೇ ಕಾಲೇಜ್ ನಿಮಗೆ ಸಿಗ್ಬೇಕು ಅಂತಂದ್ರೆ ಅದರ ಒಂದು ಪ್ರಿಯಾರಿಟಿ ನಂಬರ್ ಅನ್ನ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ? ಚೇಂಜ್ ಮಾಡಿದ್ರು ಸಹ ಈಗ ನೀವು ಯಾವುದೋ ಪ್ರಿಯಾರಿಟಿ ನಂಬರ್ 4 ಕೊಟ್ಟಿರುವಂತ ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗಿದೆ ಅಂತ ಅಂದ್ರೆ ಬೇಕಿದ್ರೆ ಅದಕ್ಕೆ 3 2 1 ಕೊಟ್ಕೊಳ್ಳಿ. ಅದನ್ನ ಬಿಟ್ಟು ನೀವು ಮತ್ತೆ ಏನಾದ್ರು ಅದಕ್ಕೆ ಪ್ರಿಯಾರಿಟಿ ನಂಬರ್ 5 6 7 ಈ ರೀತಿ ಕೊಡ್ತಾ ಹೋಗಿದ್ದೀರಾ ಅಂತಂದ್ರೆ ಅದೇ ಕಾಲೇಜಲ್ಲಿ ಸೀಟ್ ಅಲರ್ಟ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಓಕೆನಾ? ನೋಡಿ, ಸ್ಟೂಡೆಂಟ್ಸ್ ಗೆ ಮ್ಯಾಕ್ಸಿಮಮ್ ಪ್ರತಿ ವರ್ಷನೂ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಸೀಟ್ ಅಲರ್ಟ್ ಆಗುತ್ತೋ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಅದೇ ಸೀಟ್ ಅಲರ್ಟ್ ಆಗುತ್ತೆ. ಯಾವಾಗ ಅಂತ ಅಂದ್ರೆ ನಾನು ಹೇಳದ್ನಲ್ವಾ, ಈ ರೀತಿ ನೀವು ಅದರ ಒಂದು ಕಾಲೇಜ್ ಪ್ರಿಯಾರಿಟಿ ನಂಬರ್ ಏನಿರುತ್ತೆ ಅದರ ಪ್ರಿಯಾರಿಟಿ ನಂಬರ್ ಅನ್ನ ನೀವು ಡಿಕ್ರೀಸ್
ಮಾಡದೆ ಇನ್ಕ್ರೀಸ್ ಮಾಡಿದಿರ ಅಂತಂದ್ರೆ ಆಗ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲ ಅಂತಂದ್ರೆ ಈಗ ನೀವು ಪ್ರಿಯಾರಿಟಿ ನಂಬರ್ 4 ಕೊಟ್ಟಿರ್ತೀರಾ, ಆ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ, ನೀವು ಅದನ್ನ ಹಂಗೆ ಬಿಟ್ಟಿದ್ದೀರಾ ಅಂತಂದ್ರೆ 4 ಕೊಟ್ಟು ಅದರ ಪ್ರಿಯಾರಿಟಿ ನಂಬರ್ 4 ಕೊಟ್ಟಿದ್ದೀರಾ ಅಂತಂದ್ರೆ ಮತ್ತೆ ನಿಮಗೆ ಅದೇ ಸೀಟ್ ಆದ್ರೆ ಸಿಗುತ್ತೆ. ಓಕೆನಾ. ಸೊ ಯಾವಾಗ ಈ ರೀತಿ ಚೇಂಜಸ್ ಅನ್ನ ಮಾಡಬೇಕು ಅಂತಂದ್ರೆ ಯಾವಾಗ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಸೀಟು ನಿಮ್ಗೆ 100% ಸ್ಯಾಟಿಸ್ಫೈ ಇರುತ್ತೋ ಅವಾಗ ನೀವು ಈ ಒಂದು ಕೆಲಸವನ್ನ ಮಾಡಿ. ಅದನ್ನ ಬಿಟ್ರೆ ನೀವು ಮತ್ತೆ ಸುಮ್ಮನೆ ಒಂಥರ ಚೇಂಜಸ್ ಅನ್ನ ಮಾಡೋದಕ್ಕೆ ಹೋಗೋದು, ನಿಮ್ಮ ಒಂದು ಮೈಂಡಿಗೆ ಬೇರೆ ಬೇರೆ ಏನೇನೋ ಬರುತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ. ಬಟ್ ನೀವು ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಅನ್ನ ಮಾಡಿ, ನನಗೆ ಈ ಸೀಟ್ ಅಲಾಟ್ ಆಗಿದೆ, ಇದರ ಮೇಲೆ ಇರುವಂತಹ ಕಾಲೇಜಸ್ ಎಲ್ಲ ಈ ತರ ಇದೆ, ಕೆಳಗಡೆ ಇರುವಂತಹ ಕಾಲೇಜಸ್ ಎಲ್ಲ ಈ ತರ ಇದೆ ಅಂತ ಹೇಳ್ಬಿಟ್ಟು ಒಂದ್ಸಲ ಡಿಸ್ಕಸ್ ಮಾಡಿ, ನನಗೆ ಇದೇ ಸೀಟ್ ಸಿಕ್ಕಿದೆ ಅಲ್ವಾ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ, ಫಸ್ಟ್ ರೌಂಡ್ ಅಲ್ಲೂ ಸಿಗುವಂತ ಚಾನ್ಸಸ್ ಇದೆ, ಅಕಸ್ಮಾತ್ ಮಿಸ್ ಆದ್ರೂ ಇದರ ಕೆಳಗಡೆ ಇರೋ ಕಾಲೇಜಸ್ ಮೇಲೆ ಕಾಲೇಜಸ್ ಸಿಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಆದ್ರೆ ನೀವು ತಿಳ್ಕೊಬೇಕಾಗುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದ್ಮೇಲೆ ಒನ್ಸ್ ನಾನು ನಿಮ್ಗೆ 100% ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇನ್ನೂ ಸಹ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸಪರೇಟ್ ವಿಡಿಯೋಸ್ ಅನ್ನ ಮಾಡಿ. ಜೊತೆಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಈ ವರ್ಷ ಕಂಪ್ಲೀಟ್ ಆಗೋದು ತುಂಬಾ ಡಿಲೇ ಆಗುತ್ತಾ ಅಂತ ಕೇಳ್ತಿದ್ರೆ, ನೋಡಿ 100% ಆಗಿ ಇನ್ನ ತುಂಬಾ ಡಿಲೇ ಆದ್ರೆ ಆಗೋದಿಲ್ಲ. ಯಾಕಂತ ಅಂದ್ರೆ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು ಅಂತ ಅನ್ಕೊಳ್ಳಿ, 26ನೇ ತಾರೀಕು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದ್ಮೇಲೆ ಒಂದು 3 days ಟೈಮ್ ಅನ್ನ ಕೊಡ್ತಾರೆ. ಆ 3 days ಟೈಮ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಮತ್ತೆ ಒಂದು 3 days ಆಗಿದ್ದಾದ್ಮೇಲೆ ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ನೀವೊಂದು ಅಡ್ಮಿಷನ್ ಪ್ರೋಸೆಸ್ ಆದ್ರೆ ಇರುತ್ತೆ ನಿಮ್ಗೆ. ನೆಕ್ಸ್ಟ್ ನೋಡಿ, ಆಗಸ್ಟ್ ತಿಂಗಳು ಫಸ್ಟ್ ವೀಕ್ ಇಲ್ಲ ಅಂತಂದ್ರೆ ಆಗಸ್ಟ್ 10ನೇ ತಾರೀಕು ಒಳಗಡೆ ನಿಮ್ಮ ಒಂದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಾದ್ರೆ ಕಂಪ್ಲೀಟ್ ಆಗುತ್ತೆ. KCET ಅಂಡ್ ಹಾಗೇನೋ ಬೋತ್ ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬಂದು ಆಗಸ್ಟ್ ತಿಂಗಳಲ್ಲಿ 10ನೇ ತಾರೀಕು ಒಳಗಡೆ ನಿಮ್ಗೆ ಕಂಪ್ಲೀಟ್ ಆದ್ರೆ ಆಗುತ್ತೆ. ಒನ್ಸ್ ರಿಸಲ್ಟ್ ಬಂದಿದ್ದಾದ್ಮೇಲೆ ಫೈನಲ್ ಅಲಾಟ್ಮೆಂಟ್ ನಿಮಗೆ ಗೊತ್ತಾಗುತ್ತೆ ಚಾಯ್ಸ್ ಸೆಂಟರ್ಗೆ ಎಷ್ಟು ದಿನ ಟೈಮ್ ಇದೆ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಿನ ಟೈಮ್ ಇದೆ, ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ಎಷ್ಟು ದಿನ ಟೈಮ್ ಇದೆ ಏನು ಅಂತ ಹೇಳ್ಬಿಟ್ಟು. ಬಟ್ ನೀವು ಜಸ್ಟ್ ಸದ್ಯಕ್ಕೆ ಸಿಂಪಲ್ ಇಷ್ಟೇ ತಿಳ್ಕೊಂಡಿರಿ, ನಿಮ್ಗೆ ಆಗಸ್ಟ್ 10ನೇ ತಾರೀಕು ಒಳಗಡೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗುತ್ತೆ. ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರಬೇಕು, ಬಂದಿದ್ದಾದ್ಮೇಲೆ ಮತ್ತೆ ಆಪ್ಷನ್ ಎಂಟ್ರಿಗೆ ಟೈಮ್ ಅನ್ನ ಕೊಡ್ತಾರೆ, ಆವಾಗ ಆಪ್ಷನ್ ಎಂಟ್ರಿ ಮಾಡಬೇಕು, ಮತ್ತೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿ ಯಾವ ರೀತಿ ಇರುತ್ತೆ, ಫೀಸ್ ಅನ್ನ ಯಾವ ರೀತಿ ಪೇ ಮಾಡಬೇಕು, ಪ್ರತಿಯೊಂದು ಸಹ ಡೀಟೇಲ್ಡ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಯಾರನ್ನು ವರಿ ಆಗೋದು ಬೇಡ, ಎಲ್ಲ ಈಗಲೇ ಕೊಟ್ಟಿದ್ದೀನಿ ಅಂತ ಅಂದ್ರೆ ನೀವು ತುಂಬಾ ಕನ್ಫ್ಯೂಸ್ ಆಗ್ತೀರಾ ಅಂತ ಒಂದೇ ರೀಸನ್ ಇಂದ ನಾನು ಅದ್ರ ಬಗ್ಗೆ ಅದ್ರ ಅಪ್ಡೇಟ್ ಇನ್ನೂ ಕೊಡ್ತಾನೆ, ಎಲ್ಲ ಫೀಸ್ ಯಾವ ರೀತಿ ಪೇ ಮಾಡಬೇಕು ಮತ್ತೊಂದು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಪ್ರತಿದಿನ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪಲ್ಸರಿ ವಾಚ್ ಮಾಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಕೌನ್ಸಿಲಿಂಗ್ ರಿಲೇಟೆಡ್, ಸ್ಕಾಲರ್ಶಿಪ್ ರಿಲೇಟೆಡ್, ಹಾಸ್ಟೆಲ್ ರಿಲೇಟೆಡ್ ಈಗ ಸದ್ಯಕ್ಕೆ ನಿಮ್ಗೆ ಏನ್ ಡೌಟ್ ಇದೆ, ಯಾವ್ದರ ಕುರಿತು ಅಪ್ಡೇಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.